ಹಾಯ್ ನಮಸ್ಕಾರ. ನಾನು ಈಗ ನಿಮಗೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಆರೋಲಿ ಗ್ರಾಮದ ಹುಲಿಗೆ ಕ್ಷೇತ್ರದ ಶ್ರೀ ಹುಲಿಗಮ್ಮ ದೇವಿಯ ದೇವಸ್ಥಾನದ ಬಗ್ಗೆ ಹಾಗೂ ಜಾತ್ರೆಯ ಬಗ್ಗೆ ತಿಳಿಯಪಡಿಸಲು ವೀಕ್ಷಿಸುತ್ತೇನೆ. ಬನ್ನಿ ಹುಲಿಗೆ ಕ್ಷೇತ್ರಕ್ಕೆ ಹೋಗೋಣ. ಇದು ಹುಲಿಗೆ ಕ್ಷೇತ್ರದ ಮುಖ್ಯದ್ವಾರ. ಈ ಮುಖ್ಯದ್ವಾರದಿಂದ ನಾವು ನೇರವಾಗಿ ಹೋದರೆ ಹುಲಿಗಮ್ಮ ದೇವಿಯ ದೇವಸ್ಥಾನ ಬರುತ್ತದೆ. ಇಲ್ಲಿ ನೋಡಿ, ಇದು ಹುಲಿಗಮ್ಮ ದೇವಿಯ ದೇವಸ್ಥಾನ. ಸ್ಟಾರ್ಟಿಂಗ್ನಲ್ಲಿ ರಥ ಕಾಣುತ್ತದೆ. ಇದು ಹಳೆಯ ರಥ. ಇದನ್ನು ಈಗ ಉಚ್ಚಯ ಎಂದು ಕರೆಯುತ್ತಾರೆ. ಅದರ ಪಕ್ಕದಲ್ಲೇ ನಾಗಲಕಟ್ಟೆ ಇದೆ. ಈ ನಾಗಲಕಟ್ಟೆಯನ್ನು ದರ್ಶನ ಮಾಡಿಕೊಂಡು ನಾವು ಮುಂದಕ್ಕೆ ಹೋದರೆ ಅಲ್ಲಿ ಹುಲಿಗಮ್ಮ ದೇವಿಯ ದೇವಸ್ಥಾನ ಇದೆ. ಇಲ್ಲಿ ನೋಡಿ, ಇದು ನಾಗಲಕಟ್ಟೆ. ಈ ದೇವಸ್ಥಾನದ ಮುಂದುಗಡೆ ಒಂದು ವಿಶಾಲವಾದ ಕೆರೆ ಇದೆ. ಈ ಕೆರೆಯಲ್ಲಿ ನಮ್ಮ ಪಾದಗಳನ್ನು ತೊಳೆದುಕೊಂಡು ಅಥವಾ ಸ್ನಾನ ಮಾಡಿ ಶುದ್ಧರಾಗಿ ದೇವರ ದರ್ಶನಕ್ಕೆ ಹೋಗಬೇಕು. ಇಲ್ಲಿ ನೋಡಿ, ಇದೇ ಕೆರೆಯಲ್ಲಿ ನಾವು ಪಾದಗಳನ್ನು ತೊಳೆದುಕೊಂಡು ಶುದ್ಧರಾಗಿ ದೇವಸ್ಥಾನಕ್ಕೆ ಬರಬೇಕು. ಇಲ್ಲಿ ನೋಡಿ, ದೇವಸ್ಥಾನದ ಗರುಡಗಂಬ ದೇವಸ್ಥಾನ ಮುಂಭಾಗದಲ್ಲಿದೆ. ಈ ಗರುಡಗಂಬ ಸುಮಾರು 50 ಫೀಟ್ 60 ಫೀಟ್ ಇರ್ಬೋದು. ತುಂಬ ಉದ್ದವಾಗಿದೆ. ನಾವು ಈ ಗರುಡಗಂಬ ಮುಂಭಾಗದಿಂದ ನಾವು ದೇವಸ್ಥಾನದ ಒಳಗಡೆ ಹೋಗಬೇಕು. ಜಾತ್ರೆಯಲ್ಲಿ ಬಂದರೆ ತುಂಬ ಪಬ್ಲಿಕ್ ಇರುತ್ತದೆ. ಈ ಪಬ್ಲಿಕ್ ಇರುವುದರಿಂದ ನಾವು ದೇವಿಯನ್ನು ನೋಡಲಾಗುವುದಿಲ್ಲ. ಆದ್ದರಿಂದ ನಾನು ಜಾತ್ರೆ ಇಲ್ಲದ ಸಮಯದಲ್ಲಿ ನಾನು ದೇವಿ ದರ್ಶನಕ್ಕೆ ಹೋದೆ. ಇಲ್ಲಿ ನೋಡಿ, ಕಾಣ್ತಾ ಇದೆ. ದೇವಿಯ ಮೂರ್ತಿಯನ್ನು ನಾವು ಚೆನ್ನಾಗಿ ನೋಡ್ಬೋದು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕ ದೇವಿ ನಾರಾಯಣಿ ನಮೋಸ್ಮೃತೆ. ಈ ಕ್ಷೇತ್ರಗಳು ಸುಮಾರು ಕರ್ನಾಟಕದಲ್ಲಿ ಹಲವಾರು ಇವೆ. ಎಲ್ಲ ಕಡೆಯಲ್ಲಿಯೂ ಯಲ್ಲಮ್ಮನ ಜಾತ್ರೆ ನಡೆಯುತ್ತದೆ. ಕೊಪ್ಪಳದಲ್ಲಿರುವ ಯಲ್ಲಮ್ಮ, ನಿರ್ಮಾಣಿವೆ ಯಲ್ಲಮ್ಮ, ಗೂಗಲ್ನಲ್ಲಿರುವ ಯಲ್ಲಮ್ಮ, ರಾಯಚೂರಿನಲ್ಲಿರುವ ಯಲ್ಲಮ್ಮ, ಇವೆಲ್ಲ ಜಾತ್ರೆಗಳು ಸರಣಿಯ ರೂಪದಲ್ಲಿ ಒಂದರ ಹಿಂದೆ ಒಂದು ನಡೆಯುತ್ತವೆ. ಪ್ರತಿಯೊಂದು ಯಲ್ಲಮ್ಮನ ದೇವಸ್ಥಾನದಲ್ಲಿ ಜೋಗತಿಯರು ಇರ್ತಾರೆ. ಆ ಜೋಗತಿಯರವರು ತಮ್ಮ ವಾದ್ಯವನ್ನು ನುಡಿಸುತ್ತಾ ಹಾಡುಗಳನ್ನು ಆಡ್ತಾರೆ ಹಾಗೂ ಈ ರೀತಿ ಭಿಕ್ಷಾಟನೆ ಕೂಡ ಮಾಡುತ್ತಾರೆ. ಅವರಿಗೆ ನಾವು ದಾನವನ್ನು ಮಾಡಬೇಕು. ನೋಡಿ, ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ರಾಗಕ್ಕೆ ತಕ್ಕಂತೆ ತಾಳ. ಇವರು ಯಾವುದೇ ಸಂಗೀತವನ್ನು ಕಲಿತಿರೋದಿಲ್ಲ. ಇದು ಅವರಿಗೆ ಪಿತ್ರಾರ್ಜಿತ ಕಲೆ ಅಂತ ಹೇಳ್ಬೋದು ನಾವು. ಈ ಕಲೆಯು ಅವರಿಗೆ ವಂಶ ಪಾರಂಪರ್ಯದಿಂದ ಬಂದಿರುತ್ತದೆ. ಇದು ದೇವಸ್ಥಾನದ ಮುಂಭಾಗದಿಂದ ಕಾಣುವ ಗರುಡಗಂಬದ ದೃಶ್ಯ. ಜಾತ್ರೆಯ ಸಮಯದಲ್ಲಿ ಇಲ್ಲಿ ವಿಚಿತ್ರವಾದ ಪಬ್ಲಿಕ್ ಇರುತ್ತದೆ. ಈ ಪಬ್ಲಿಕ್ಕನ್ನು ದಾಟಿಕೊಂಡು ನಾವು ಈ ಸ್ಥಳಕ್ಕೆ ಬರಲು ಆಗೋದಿಲ್ಲ. ಆದ್ದರಿಂದ ನಾನು ಜಾತ್ರೆ ಇಲ್ಲದ ಸಮಯದಲ್ಲಿ ಬಂದು ಎಲ್ಲವನ್ನು ವೀಕ್ಷಿಸಿ ದೇವಿಯ ದರ್ಶನವನ್ನು ಮಾಡಿಕೊಂಡೆ. ಇಲ್ಲಿ ನೋಡಿ, ಇದು ದೇವಿಯ ಪಾದುಕೆಗಳು. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಗುಡಿಯ ಮುಂದೆ ಗರುಡಗಂಬ ಇರುತ್ತದೆ ಹಾಗೂ ಪಾದುಕೆಗಳು ಇರುತ್ತವೆ. ಈ ಪಕ್ಕದಲ್ಲಿರೋದು ಮಾತಂಗಿ ದೇವಸ್ಥಾನ. ಎಲ್ಲೇ ಆಗಲಿ ಯಲ್ಲಮ್ಮನ ಗುಡಿ ಇದ್ದರೆ ಅಲ್ಲಿ ಪಕ್ಕದಲ್ಲಿ ಮಾತಂಗಿ ಇರ್ತಾರೆ ಹಾಗೂ ಪರಶುರಾಮನ ದೇವಸ್ಥಾನ ಕೂಡ ಇರುತ್ತದೆ. ಇಲ್ಲಿ ನೋಡಿ, ಇದು ದೇವಿ ಹುಲಿಗಮ್ಮ ಉತ್ಸವದ ಮೂರ್ತಿಯನ್ನು ಎಳೆಯಲು ತೇರು. ಇದು ದೊಡ್ಡದಾದ ತೇರು. ಇದು ಹೊಸದಾಗಿ ಮಾಡಿದ್ದಾರೆ. ತೇರು ನೋಡಲು ತುಂಬ ಅದ್ಭುತವಾಗಿದೆ. ಕಲ್ಲಿನ ಗಾಲಿಗಳನ್ನು ಮಾಡಿದ್ದಾರೆ. ಮೊದಲು ಮರದ ಗಾಲಿಗಳನ್ನು ಮಾಡುತ್ತಿದ್ದರು, ಈಗ ಕಲ್ಲಿನ ಗಾಲಿಗಳನ್ನು ಮಾಡಿದ್ದಾರೆ. ತುಂಬ ಸುಂದರವಾಗಿ ಕೆತ್ತಿದ್ದಾರೆ. ನನಗಂತೂ ಈ ತೇರನ್ನು ನೋಡಿ ತುಂಬ ಸಂತೋಷ ಆಯಿತು. ತೇರಿನ ಪಕ್ಕದಲ್ಲೇ ಪರಶುರಾಮನ ಮಂದಿರ ಇದೆ. ಅಲ್ಲಿ ನೋಡಿ, ಕಾಣ್ತಾ ಇದೆ ಬಿಳಿಯದಾಗಿ. ಇದು ಪರಶುರಾಮನ ಮಂದಿರ. ನಾನು ಪರಶುರಾಮನ ಮಂದಿರವನ್ನು ನೋಡಿ ದರ್ಶನ ಮಾಡಿಕೊಂಡೆ. ನೋಡಿ, ಪರಶುರಾಮನ ಮಂದಿರ. ಪರಶುರಾಮನ ಮಂದಿರದ ಪಕ್ಕದಲ್ಲಿ ಜನರು ಸಾಲಾಗಿ ಹೋಗಲು ಪೈಪ್ಗಳನ್ನು ಮಾಡಿದ್ದಾರೆ. ಅದರ ಪಕ್ಕದಲ್ಲೇ ದಾಸೋಹ ಮಂಟಪ ಕೂಡ ಇದೆ. ಇಲ್ಲಿ ನೋಡಿ, ಈ ದಾಸೋಹ ಮಂಟಪ ನೋಡಿದ ನಂತರ ನಾನು ಪಕ್ಕದಲ್ಲಿ ಒಂದು ಗುಡಿ ಕಾಣ್ತು. ಅದೇನಂತ ಕೇಳಿದಾಗ ತಿಮ್ಮಪ್ಪನ ಗುಡಿ ಅಂತ ಹೇಳಿದರು. ತಿಮ್ಮಪ್ಪ ಅಂದರೆ ಮಂಗ.
ಮಂಗ ಮರದ ಮೇಲಿಂದ ಬಿದ್ದು ಸತ್ತಾಗ ಅದನ್ನು ಇಲ್ಲೇ ಸಮಾಧಿ ಮಾಡಿದ್ದಾರಂತೆ. ನಾನು ಈ ವಿಷಯವನ್ನು ಪಕ್ಕದಲ್ಲಿರುವ ಜನರನ್ನು ಕೇಳಿ ತಿಳಿದುಕೊಂಡೆ. ದೇವಸ್ಥಾನವನ್ನು ದರ್ಶಿಸಿ ಹಿಂದುಗಡೆಯಿಂದ ಬಂದಾಗ ಅಲ್ಲೊಂದು ದೇವಸ್ಥಾನ ಕಂಡಿತು. ಆ ದೇವಸ್ಥಾನ ಯಾವುದೊಂದು ಊರಿನ ಜನರನ್ನು ಕೇಳಿದಾಗ ಇದು ಶಿವಾಲಯವಂತ ಹೇಳಿದರು. ನಾನು ಶಿವಭಕ್ತ. ಆ ಶಿವಾಲಯವನ್ನು ಕೂಡ ದರ್ಶನ ಮಾಡಿಕೊಂಡು ಬರೋಣ ಅಂತೇಳಿ ಬಂದೆ. ಈ ಶಿವಾಲಯ ಶ್ರೀ ವಿರೂಪಾಕ್ಷೇಶ್ವರ ದೇವಾಲಯ ಎಂದು ಪ್ರಸಿದ್ಧಿಯಾಗಿದೆ. ಇದು ಸುಮಾರು 200 ವರ್ಷಗಳ ಹಿಂದೆ ಕೂಡ ಇತ್ತಂತೆ. ಈ 200 ವರ್ಷಗಳ ಹಳೆಯ ದೇವಸ್ಥಾನವನ್ನು ನಾನು ಒಮ್ಮೆ ನೋಡಲು ಇಚ್ಛಿಸಿದೆ. ನೋಡಿ, ಇದು ಶ್ರೀ ವಿರೂಪಾಕ್ಷೇಶ್ವರ ದೇವಾಲಯ. ನಾನು ಒಳಗಡೆ ಹೋದೆ. ಇಲ್ಲಿ ನೋಡಿ, ಎಂಟ್ರೆನ್ಸ್ನಲ್ಲಿ ಶ್ರೀ ವಿರೂಪಾಕ್ಷೇಶ್ವರ ಪ್ರಸನ್ನ ಎಂದು ಬರೆದಿದ್ದಾರೆ. ಯಾವುದೇ ಊರಿನಲ್ಲಿ ಶಿವಾಲಯ ಇದ್ದೇ ಇರುತ್ತದೆ. ಶಿವಾಲಯ ಇಲ್ಲದ ಊರು ಯಾವುದೂ ಇಲ್ಲ. ಆದ್ದರಿಂದ ಈ ಊರಿನಲ್ಲಿ ಶಿವಾಲಯ ಇರುವುದನ್ನು ನೋಡಿ ನನಗೆ ತುಂಬ ಸಂತೋಷ ಆಯಿತು. ಹಳೆಯ ಕಂಬಗಳಿಂದ ಕೂಡಿದ ಈ ದೇವಾಲಯ ನೋಡಲು ಅದ್ಭುತವಾಗಿದೆ. ಒಳ್ಳೆಯ ಕೆತ್ತನೆಯಿಂದ ಕೂಡಿದೆ. ಇಲ್ಲಿ ನೋಡಿ, ಬಸವಣ್ಣ ಕಾಣ್ತಾ ಇದೆ. ನಾನು ಹಾಗೆ ನೇರವಾಗಿ ಶಿವನ ದರ್ಶನ ಮಾಡಿಕೊಳ್ಳಲು ಹೋದೆ. ಆದರೆ ಬಾಗಿಲು ಬೀಗ ಹಾಕಿದರು. ಆದರೂ ನಾನು ಆ ಬಾಗಿಲು ಸಣ್ಣಿನಿಂದ ಶಿವನ ದರ್ಶನವನ್ನು ಮಾಡಿಕೊಂಡೆ. ಇಲ್ಲಿ ನೋಡಿ, ವಿರೂಪಾಕ್ಷೇಶ್ವರನ ಲಿಂಗ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾಂ ಎಂದು ಮೃತ್ಯುಂಜಯ ಮಂತ್ರವನ್ನು ಜಪಿಸಿ ಮತ್ತೆ ನಾನು ಊರಿನಿಂದ ಅಂದರೆ ಹುಲಿಗಿ ಕ್ಷೇತ್ರದಿಂದ ಹೊರಗೆ ಬಂದೆ. ನೀವು ಒಮ್ಮೆ ಈ ಕ್ಷೇತ್ರವನ್ನು ದರ್ಶಿಸಿ ದೇವಿ ಕೃಪೆಗೆ ಪಾತ್ರರಾಗಿ. ನಮಸ್ಕಾರ. ಮತ್ತೊಮ್ಮೆ ಭೇಟಿಯಾಗೋಣ.